अगर नेहरू जी के जमाने में आप 12 लाख रुपए कमाते होते तो 12 लाख रुपए की आय पर आपकी 1/4 सैलरी सरकार वापस ले लेती। अगर आज इंदिरा जी की सरकार होती और 12 लाख पर आपके 10 लाख रुपया ಟ್ಯಾಕ್ಸ್ में चले जाते। ನಿನ್ನೆ ಮಂಡನೆಯಾದ ಕೇಂದ್ರ ಬಜೆಟ್ ಅನ್ನ ಟೀಕೆ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ದೇಶದ ಮಧ್ಯಮ ವರ್ಗದವರಿಗೆ ಇದು ಅತಿ ಹೆಚ್ಚು ಸ್ನೇಹಮಯಿ ಬಜೆಟ್ ಅಂತ ಪ್ರಧಾನಿಗಳು ವರ್ಣಿಸಿದ್ದಾರೆ. ಇದ್ರ ಬಗ್ಗೆ ಪ್ರಧಾನಿ 2025ರ ಬಜೆಟ್ ಬಗ್ಗೆ ಶ್ಲಾಘನೆ ಕೂಡ ಮಾಡಿದ್ರು. ಆರ್ಥಿಕತೆಯ ಮೇಲೆ ಗುಣಕ ಪರಿಣಾಮ ಬೀರಬಲ್ಲ ಬಜೆಟ್ ಅಂತ ಹೇಳಿದ್ರು. ದೆಹಲಿಯ ಆರ್ಕೆ ಪುರಂನಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ಇದ್ದ ನರೇಂದ್ರ ಮೋದಿ ಬಜೆಟ್ನಲ್ಲಿ ಆದಾಯ ತೆರಿಗೆ ಇಳಿಕೆ ವಿಚಾರವನ್ನ ಪ್ರಸ್ತಾಪ ಮಾಡಿ ನೆಹರು ಕಾಲಘಟ್ಟದ ಸಂದರ್ಭವನ್ನ ನೆನಪು ಮಾಡಿದ್ದಾರೆ. ಈಗ 12 ಲಕ್ಷ ರೂಪಾಯಿ ಆದಾಯ ಪಡಿತಾ ಇರೋರು ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಹೇಳಿದ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಈ ಆದಾಯಕ್ಕೆ ಎಷ್ಟೆಷ್ಟು ತೆರಿಗೆ ಕಟ್ಟಬೇಕಾಗಿತ್ತು ಅನ್ನೋದನ್ನು ವಿವರಿಸಿದ್ದಾರೆ. ನೆಹರು ಅವರ ಕಾಲದಲ್ಲಿ ನೀವು 12 ಲಕ್ಷ ರೂಪಾಯಿ ಗಳಿಸ್ತಾ ಇದ್ದಿದ್ರೆ ನಿಮ್ಮ ಸಂಬಳದ ಕಾಲು ಭಾಗ ಹಣ ತೆರಿಗೆಗೆ ಹೋಗ್ತಾ ಇತ್ತು. ಇಂದಿರಾ ಗಾಂಧಿ ಅವರ ಸರ್ಕಾರ ಇದ್ದಾಗ ಪ್ರತಿ 12 ಲಕ್ಷ ರೂಪಾಯಿ ಆದಾಯಕ್ಕೆ 10 ಲಕ್ಷ ರೂಪಾಯಿ ತೆರಿಗೆ ಪಾವತಿಸಬೇಕಾಗಿತ್ತು. 10-12 ವರ್ಷಗಳ ಹಿಂದಿದ್ದ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು 12 ಲಕ್ಷ ರೂಪಾಯಿ ಗಳಿಸ್ತಾ ಇದ್ದಿದ್ರೆ 2.6 ಲಕ್ಷ ರೂಪಾಯಿ ಮೊತ್ತ ತೆರಿಗೆಗೆ ಸಂದಾಯ ಆಗಬೇಕಾಗಿತ್ತು. ನಿನ್ನೆಯ ಬಜೆಟ್ ಬಳಿಕ ನೀವು 12 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ರೆ ಒಂದೇ ಒಂದು ರೂಪಾಯಿಯನ್ನು ತೆರಿಗೆಯಾಗಿ ಕಟ್ಟಬೇಕಾಗಿಲ್ಲ ಅಂತ ಮೋದಿ ಹೇಳಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಮಧ್ಯಮ ವರ್ಗದವರ ಪಾತ್ರ ಬಹಳ ದೊಡ್ಡದು. ಈ ಮಧ್ಯಮ ವರ್ಗದವರನ್ನ ಗೌರವಿಸುವ ಹಾಗೂ ಪ್ರಾಮಾಣಿಕ ತೆರಿಗೆ ಪಾವತಿದಾರರಿಗೆ ಉತ್ತೇಜಿಸುವ ಏಕೈಕ ಪಕ್ಷ ಬಿಜೆಪಿ ಅಂತ ಹೇಳಿದ್ದಾರೆ. ವಿಕಸಿತ ಭಾರತದ ಕನಸು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಭಾರತದ 4 ಸ್ತಂಭಗಳನ್ನು ಗಟ್ಟಿಗೊಳಿಸುವುದಕ್ಕೆ ನಿಶ್ಚಯಿಸಿದೆ. ಈ 4 ಸ್ತಂಭಗಳಂದ್ರೆ ರೈತರು, ಮಹಿಳೆಯರು, ಬಡವರು ಮತ್ತು ಯುವ ಜನರು. ಈ ಮೋದಿ ಗ್ಯಾರಂಟಿಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದೆ ನಿನ್ನೆಯ ಬಜೆಟ್ ಅಂತ ಬಣ್ಣಿಸಿದ್ದಾರೆ. ये बजट ऐसा आया है, हिंदुस्तान का हर परिवार खुशियों से भर गया है, उमंग से भर गया है. हमारी सरकार ने 12 लाख रुपए तक की आमदनी पर, इनकम पर इनकम टैक्स पूरी तरह जीरो कर दिया. जीरो. और इससे मध्यम वर्ग के लोगों के हजारों रुपये बचेंगे. और इसलिए तो मैंने कल कहा कि ये बजट मिडिल क्लास की जेब भरने वाला बजट है. दिल्ली के मिडिल क्लास परिवारों की जेब में भी इस साल हजारों करोड़ रुपए एक्स्ट्रा आने वाले हैं. आजादी के बाद से लेकर अभी तक 12 लाख साल का कमाने वाले को इनकम टैक्स से इतनी बड़ी राहत पहले कभी नहीं मिली. मैं जरा आपके सामने एक चित्र पेश करना चाहता हूं. आपको समझने में भी सुविधा होगी और लोगों को समझाने में भी सुविधा होगी. इस बजट को आज देखें. अगर नेहरू जी के जमाने में आप 12 लाख रुपए कमाते होते तो 12 लाख रुपए की आय पर आपकी 1/4 सैलरी सरकार वापस ले लेती, टैक्स में चली जाती. अगर आप आज इंदिरा जी का जमाना होता तो 12 लाख की कमाई पर आप करीब करीब सुनकर के चौंक जाएंगे
अगर आज इंदिरा जी की सरकार होती और 12 लाख पर आपके 10 लाख रुपया टैक्स में चले जाते, उनके जमाने में ये था, इसलिए मैं समझा रहा हूं। 10-12 साल पहले तक कांग्रेस की सरकार में अगर आप 12 लाख कमाते तो आपको 2,60,000 रुपया टैक्स में वापस देना पड़ता। अब भाजपा सरकार के कल के बजट के बाद साल में 12 लाख रुपया कमाने वाले को 1 रुपया भी टैक्स का देना नहीं पड़ेगा।